Hello everyone, welcome back to Learn with Maktoum. So last ವಿಡಿಯೋದಲ್ಲಿ ಕ್ರೈಸ್ ಸೀರೀಸ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ದು ಹಿಸ್ಟರಿ ಆಫ್ ಸಿ ನ ನೋಡಿದ್ವಿ, ಹೌದಾ? ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೂ ಒಂದು ಕಾನ್ಸೆಪ್ಟ್ ನೋಡೋಣ್ರಿ. ಆ ಕಾನ್ಸೆಪ್ಟ್ ಹೆಸರು ಬಂದ್ಬಿಟ್ಟು ಫೀಚರ್ಸ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಸಿ. ಸೊ ಸಿ ಪ್ರೋಗ್ರಾಮಿಂಗ್ ಏನೇನು ಫೀಚರ್ಸ್ ಇದಾವು ಮತ್ತೆ ಅಪ್ಲಿಕೇಶನ್ಸ್ ಇದಾವ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದಾದ ನಂತರ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟ್ರಕ್ಚರ್ ಆಫ್ ಸಿ ನ ಶುರು ಮಾಡೋಣ್ರಿ. ಓಕೆ, with that said, let's start the video. So firstly we will start with the features of C. So first ಏನ್ರಿ ಫೀಚರ್ ಅಂತಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ಸಿ ಪ್ರೋಗ್ರಾಮಿಂಗ್. ಯಾಕಪ್ಪ ಅಂತಂದ್ರೆ ಅದರದ್ದು ಸಿಂಟ್ಯಾಕ್ಸ್ ಸಿಂಪಲ್ ಇದೆ. ಸೊ ಇಲ್ಲಿ ವರ್ಡ್ ಬಂತ್ರಿ ಏನ್ರಿ ಸಿಂಟ್ಯಾಕ್ಸ್ ಅಂದ್ರೆ ಏನಂತ. ಸೊ ನಾವೀಗ ಎಕ್ಸಾಂಪಲ್ ತಗೊಂಡ್ರೆ ನಮ್ ಕನ್ನಡ ಇದೆ. ಕನ್ನಡ ಏನ್ರಿ ಒಂದು ಲ್ಯಾಂಗ್ವೇಜ್, ಹೌದಾ? ಸೊ ಅದಕ್ಕೆ ಅದನ್ನ ಮಾತಾಡ್ಲಿಕ್ಕೆ ಅಥವಾ ಅದನ್ನ ಬರೀಲಿಕ್ಕೆ ಅದರದೇ ಆಗಿರ್ತಕ್ಕಂಥ ರೂಲ್ಸ್ ಇದಾವು, ಅದರದೇ ಆಗಿರ್ತಕ್ಕಂಥ ಗ್ರಾಮರ್ ಐತ್ರಿ, ಹೌದಾ? ಕನ್ನಡ ಆಯ್ತು ಅಥವಾ ಇಂಗ್ಲಿಷ್ ಆಯ್ತು ಅಥವಾ ನೀವು ಯಾವುದೇ ಲ್ಯಾಂಗ್ವೇಜ್ ತಗೋರಿ ಅದಕ್ಕೆ ಅವುಗಳದೇ ಆಗಿರ್ತಕ್ಕಂಥ ರೂಲ್ಸ್ ಇರ್ತಾವ, ಹೌದಾ? ಸೇಮ್ ವೇ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ತಗೊಂಡ್ರು ಕೂಡ ಅವುಗಳಿಗೂ ಕೂಡ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾವಲ್ಲ, ಅವನ್ನ ನಾವು ಫಾಲೋ ಮಾಡಬೇಕು. ಸೊ ಆ ಒಂದು ರೂಲ್ಸ್ ಏನದವಲ್ಲ ಸಿ ಪ್ರೋಗ್ರಾಮಿಂಗ್ ಅದು ಸಿಂಪಲ್ ಇದಾವ. ಅದಕ್ಕೆ ಇದನ್ನ ಈಸಿಲಿ ಕಲಿಬಹುದು ಮತ್ತೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಒಂದ್ ಎಕ್ಸಾಂಪಲ್ ಬರ್ದೆ ನೋಡ್ರಿ ಇಲ್ಲಿ. ಸೊ ಈ ಒಂದು ಸ್ಟೇಟ್ಮೆಂಟ್ ನೋಡಿ ನೀವು ಏನಂತ ಗೆಸ್ ಮಾಡ್ಬೋದ್ರಿ. ಸೊ ಇದೊಂದು ಹಲೋ ವರ್ಲ್ಡ್ ಸ್ಟೇಟ್ಮೆಂಟ್ ಐತೆ, ಅದನ್ನ ಪ್ರಿಂಟ್ ಮಾಡಾಕತೈತೆ ಅಂತ ಹೇಳಿ ಎಲ್ಲ ಬಿಗಿನರ್ಸ್ ಕೂಡ ಗೆಸ್ ಮಾಡ್ಬೋದು, ಹೌದಾ? ಸೊ ಇದು ಪ್ರಿಂಟ್ ಎಫ್ ಅಂತೇಳಿ ಒಂದು ಫಂಕ್ಷನ್ ಇದೆ. ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ ನೀವು ಏನ್ ಪ್ಯಾರಾಮೀಟರ್ ಕೊಡ್ತೀರಿ ಅದನ್ನ ಪ್ರಿಂಟ್ ಮಾಡೋ ಕೆಲಸ ಅದರದ್ದು. ಸೊ ಇದು ಒಂದು ಎಕ್ಸಾಂಪಲ್ ಟು ಟೆಲ್ ದಟ್ ದ ಸಿಂಟ್ಯಾಕ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ಈಸ್ ಈಸಿ ಟು ಲರ್ನ್ ಅಂತ. ಓಕೆ, ನೆಕ್ಸ್ಟ್ ಇಟ್ ಈಸ್ ಜನರಲ್ ಪರ್ಪಸ್ ಲ್ಯಾಂಗ್ವೇಜ್. ಸೊ ಸಿ ಪ್ರೋಗ್ರಾಮಿಂಗ್ ಏನೈತಲ್ರಿ ಅದನ್ನ ನಾವು ಬೇರೆ ಬೇರೆ ತರದ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ನಾಟ್ like specific application. You can develop different types of application with the help of C programming. Okay, ಸೊ ಎಂತಂತವು ಅಪ್ಲಿಕೇಶನ್ ಅಂತಂದ್ರೆ ಬ್ಯಾಂಕಿಂಗ್ ಸಾಫ್ಟ್ವೇರ್ಸ್ ಆಯ್ತು, ಗೇಮ್ಸ್ ಆಯ್ತು, ಎಂಬಿಡೆಡ್ ಸಿಸ್ಟಮ್ಸ್ ಆಯ್ತು, ಆಪರೇಟಿಂಗ್ ಸಿಸ್ಟಮ್ ಆಯ್ತು, ಡೇಟಾಬೇಸ್ ಸಾಫ್ಟ್ವೇರ್ಸ್ ಆಯ್ತು. ಸೊ ಇವೆಲ್ಲಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಡೆವಲಪ್ ಮಾಡ್ಲಿಕ್ಕೆ ನಾವು ಸಿ ನ ಯೂಸ್ ಮಾಡಬಹುದು. ಸೊ ಅದಕ್ಕೆ ಬೇರೆ ಬೇರೆ ತರದ ಅಪ್ಲಿಕೇಶನ್ಸ್ ನಾವು ಡಿಸೈನ್ ಮಾಡ್ಲಿಕ್ಕೆ ಯೂಸ್ ಮಾಡೋದಕ್ಕೆ ಅದಕ್ಕೆ ನಾವ್ ಏನಂತ ಕರಿತೇವ್ರಿ, ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದಕ್ಕೆ ನಾವು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ, ಹೌದಾ? ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ನಾವು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿ. ಏನ್ರಿ ಅದರ ಅರ್ಥ? ಪ್ರೋಗ್ರಾಮ್ಸ್ ನ ಏನ್ ಮಾಡ್ತೀವಿ ನಾವು ಡಿವೈಡ್ ಮಾಡ್ತೀವಿ ಸ್ಮಾಲ್ ಸ್ಮಾಲ್ ಪಾರ್ಟ್ಸ್ ಆಗಿ. ಈಚ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಅ ಫಂಕ್ಷನ್, ರೈಟ್? ಸೊ ದಟ್ ಈಸ್ ವಾಟ್ ಇಸ್ we call it as a structured programming language where programs are divided into small parts called as functions. Next, ಇಟ್ ಈಸ್ ಪೋರ್ಟೇಬಲ್ ಲ್ಯಾಂಗ್ವೇಜ್. ಸೊ ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಈಗ ನನ್ನ ಕಡೆ ಒಂದು ಒಂದು ಸಿಸ್ಟಮ್ ಇದೆ, ವಿಂಡೋಸ್ ಸಿಸ್ಟಮ್ ಇದೆ ಅಂತ ತಿಳ್ಕೊರಿ. ನಾ ಇದ್ರೊಳಗಡೆ ಸಿ ಪ್ರೋಗ್ರಾಮ್ ಬರ್ದೇನಿ. ಇದ ಪ್ರೋಗ್ರಾಮ್ ನಾನು ಏನ್ ಮಾಡ್ತೀನಿ ಈಗ ಮ್ಯಾಕ್ ಸಿಸ್ಟಮಿಗೆ ಹೋಯ್ದೆ ಅಂತಂದ್ರೆ ಅಲ್ಲಿ ಅದು ರನ್ ಆಗ್ಬೇಕು, ಹೌದಾ? ಸೊ ಇದಕ್ಕೆ ಏನಂತೀವಿ ನಾವು ಪೋರ್ಟೇಬಲ್ ಅಂತ ಕರಿತೀವಿ. ಸೊ ಸಿ ಪ್ರೋಗ್ರಾಮ್ ರಿಟರ್ನ್ ಆನ್ ಒನ್ ಕಂಪ್ಯೂಟರ್ ಕ್ಯಾನ್ ರನ್ ಆನ್ ಅನದರ್ ಕಂಪ್ಯೂಟರ್ ವಿತ್ ಲಿಟಲ್ ಆರ್ ನೋ ಮಾಡಿಫಿಕೇಶನ್ ಪ್ರೊವೈಡೆಡ್ ಅ ಸಿ ಕಂಪೈಲರ್ ಇಸ್ ಅವೈಲೇಬಲ್. ಸೊ ಇಲ್ಲಿ ಒಂದು ವರ್ಡ್ ಬಂತ್ರಿ ಏನಂತ ಹೇಳಿ, ಕಂಪೈಲರ್ ಅಂತೇಳಿ. ಕಂಪೈಲರ್ ಅಂತಂದ್ರೆ ಏನ್ರಿ? ಈಗ ನಮಗ್ ಗೊತ್ತು ಏನು, ಕಂಪ್ಯೂಟರ್ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೈತ್ರಿ, ಬೈನರಿ ಅಂದ್ರೆ ಮಷಿನ್ ಲ್ಯಾಂಗ್ವೇಜ್ ಅಷ್ಟೇ ಅರ್ಥ ಆಗುತ್ತೆ ಕಂಪ್ಯೂಟರ್ಗೆ, ಝೀರೋಸ್ ಅಂಡ್ ಒನ್ಸ್ ಅಷ್ಟೇ ಅರ್ಥ ಆಗುತ್ತೆ. ನಾವು ಸಿ ಇಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್, ರೈಟ್? ಸೊ ಅದ್ರಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ನ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ಒಳಗಡೆ ಬರೀತಾ ಇದೀವಿ, ಹೌದಾ? ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ಅರ್ಥ ಆಗುದಿಲ್ಲ ಕಂಪ್ಯೂಟರ್ಗೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು ಟ್ರಾನ್ಸ್ಲೇಟರ್ ನ ಯೂಸ್ ಮಾಡ್ಕೋಬೇಕು. ಸೊ ಕಂಪೈಲರ್ ಏನಿದು, ಇದು ಒಂದು ಟ್ರಾನ್ಸ್ಲೇಟರ್. ಏನ್ ಮಾಡ್ತೈತಪ್ಪ ಇದಂತಂದ್ರೆ ನಿಮ್ದು ಸಿ ಪ್ರೋಗ್ರಾಮ್ ಏನಿರ್ತೈತಿ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಏನಿರ್ತೈತಿ ಅದನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡ್ತೈತ್ರಿ. ಓಕೆ, ತಿಳಿತು? ಕಂಪೈಲರ್ ಅಂತಂದ್ರೆ ಏನು, ಸಿ ಹೈ ಲೆವೆಲ್ ಪ್ರೋಗ್ರಾಮ್ ನ ಮಷಿನ್ ಲೆವೆಲ್ ಗೆ ಕನ್ವರ್ಟ್ ಮಾಡ್ತೈತೆ. ಓಕೆ, fast execution. C programs execute faster because C is a compiled language. So actually there is two things. One is compilation and another one is interpretation. So ನೀವು ಈಗಿನ ಲ್ಯಾಂಗ್ವೇಜಸ್ ಏನಿದಾವ್ರಿ, ಪೈಥನ್ ಅದು
ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದರಲ್ಲಿ ಏನಿರ್ತದೆ, ಇಂಟರ್ಪ್ರಿಟರ್ ಇರ್ತದೆ. ಇಲ್ಲಿ ನಮ್ ಸಿ ದಲ್ಲಿ ಏನಾಗುತ್ತೆ, ಬರೀ ಕಂಪೈಲೇಷನ್ ಆಗುತ್ತೆ. ಸೊ ಅದ್ರದ್ದು ಎಕ್ಸಿಕ್ಯೂಷನ್ ಏನಿರ್ತೈತ್ರಿ, ಫಾಸ್ಟರ್ ಇರ್ತೈತಿ. ಕಂಪೈಲೇಷನ್ ಅಂತಂದಾಗ ನಿಮ್ದು ಕಂಪ್ಲೀಟ್ ಪ್ರೋಗ್ರಾಮ್, ಸೇ ಎಕ್ಸಾಂಪಲ್ ನಾನೊಂದು ಕೋಡ್ ಬರ್ದೇನ್ರಿ, ಅದ್ರೊಳಗಡೆ ಒಂದ್ 100 ಲೈನ್ಸ್ ಅದಾವ ಅಂತ ತಿಳ್ಕೊರಿ. ಕಂಪೈಲರ್ ಏನ್ ಮಾಡ್ತೈತ್ರಿ, ಪೂರ್ತಿ 100 ಲೈನ್ಸ್ ಅಟ್ ಒನ್ಸ್ ಕನ್ವರ್ಟ್ ಮಾಡ್ತೈತಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ. ಬಟ್ ಅದೇ ಇಂಟರ್ಪ್ರಿಟರ್ ತಗೊಂಡ್ರೆ ಇಟ್ ವಿಲ್ ಕನ್ವರ್ಟ್ ಲೈನ್ ಬೈ ಲೈನ್, ಲೈನ್ ಬೈ ಲೈನ್ ಕನ್ವರ್ಟ್ ಮಾಡ್ತೈತ್ರಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ. ತಿಳಿತಾ? ದಟ್ ಇಸ್ ದ ಡಿಫರೆನ್ಸ್. ಸೊ ಸಿನ್ಸ್ ಕಂಪೈಲರ್ ಇಸ್ ಕನ್ವರ್ಟಿಂಗ್ complete code at once, it is faster executable. Okay. Programs are translated into machine code before execution. Next, rich library function. C provides many built-in functions in header files. So header files ಏನಂತೇಳಿ ನಾವು ಸ್ಟ್ರಕ್ಚರ್ ಆಫ್ ಸಿ ನೋಡ್ತೀವ್ರಿ. ಸೊ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿದೆ ಅಲ್ಲ, ಅದು ಬಹಳಷ್ಟು ಬಿಲ್ಟ್ ಇನ್ ಫಂಕ್ಷನ್ಸ್ ನ ಕೊಡ್ತೈತ್ರಿ. ಲೈಕ್ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಸ್ಟ್ರಿಂಗ್ ಲೆಂತ್, ಸ್ಕ್ವೇರ್ ರೂಟ್, ಎಫ್ ಓಪನ್, ಈ ರೀತಿ ಬಹಳಷ್ಟು ಬಿಲ್ಟ್ ಇನ್ ಫಂಕ್ಷನ್ಸ್ ಇದಾವು. ಸೊ ವಿ ಡೋಂಟ್ ನೀಡ್ ಟು ವರಿ ಅಬೌಟ್ ದಿ ಮೋರ್ ಆಫ್ ಲೈಕ್ ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಆಲ್ರೆಡಿ ಒಂದಿಷ್ಟು ಫಂಕ್ಷನ್ಸ್ ಆ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಇದಾವು. ಫಾರ್ ಎಕ್ಸಾಂಪಲ್ ಪ್ರಿಂಟ್ ಮಾಡ್ಲಿಕ್ಕೆ ಆಯ್ತು, ಇನ್ಪುಟ್ ರೀಡ್ ಮಾಡ್ಲಿಕ್ಕೆ ಆಯ್ತು, ಸ್ಟ್ರಿಂಗ್ ಲೆಂತ್ ನೋಡ್ಲಿಕ್ಕೆ ಆಯ್ತು, ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಟ್ ಮಾಡೋದಾಯ್ತು, ಫೈಲ್ ಓಪನ್ ಮಾಡೋದಾಯ್ತು. ಆಲ್ರೆಡಿ ಈ ರೀತಿ ಬಿಲ್ಟ್ ಇನ್ ಫಂಕ್ಷನ್ಸ್ ಇದಾವೆ ಪ್ರೋಗ್ರಾಮಿಂಗ್ ಅಲ್ಲಿ. ನಾವು ಹೋಗ್ತಾ ಹೋಗ್ತಾ ಕಲಿತೀವಿ ಯಾವ್ಯಾವ ಫಂಕ್ಷನ್ಸ್ ಇದಾವ ಅಂತೇಳಿ. ಇನ್ನೊಂದು ಕೇಸ್ ಸೆನ್ಸಿಟಿವ್ ಅಂತ ಕರೀತಾರೆ ಸಿ ಪ್ರೋಗ್ರಾಮಿಂಗ್. ಅದರ ಅರ್ಥ ಏನು, ಸಿ ಟ್ರೀಟ್ಸ್ ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್ ಲೆಟರ್ಸ್ ಡಿಫ್ರೆಂಟ್ಲಿ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದಿಷ್ಟು ವೇರಿಯೇಬಲ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ನಂಬರ್ ಇನಿಷಿಯಲೈಸ್ ಮಾಡ್ತೀನಿ, ನಂಬರ್ ಈಕ್ವಲ್ಸ್ ಟು 1 ಅಂತೇಳಿ. ಸೇಮ್ ಈಗ ನಾ ಏನ್ ಮಾಡ್ತೀನಿ, ಅದನ್ನ ಈ ರೀತಿನೂ ಬರಿತೀನಿ, ನಂಬರ್ ಈಕ್ವಲ್ಸ್ ಟು 1 ಅಂತೇಳಿ. ಸಿ ಪ್ರೋಗ್ರಾಮಿಂಗ್ ಒಳಗಡೆ ಈ ನಂಬರೇ ಬೇರೆ, ಈ ನಂಬರೇ ಬೇರೆ. ಓಕೆ, ಬೋತ್ ಆರ್ ನಾಟ್ ಸೇಮ್, ಬೋತ್ ಆರ್ ಡಿಫರೆಂಟ್. ಅದಕ್ಕೆ ನಾವು ಕೇಸ್ ಸೆನ್ಸಿಟಿವ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈ ಸಪೋರ್ಟ್ ಪಾಯಿಂಟರ್ಸ್. ಸೊ ಸಿ ಪ್ರೋಗ್ರಾಮಿಂಗ್ ಏನ್ ಮಾಡ್ತಿದ್ರಿ, ಪಾಯಿಂಟರ್ಸ್ ಗೆ ಸಪೋರ್ಟ್ ಮಾಡಿದ್ರಿ. ಸೊ ಪಾಯಿಂಟರ್ಸ್ ಅಂತಂದ್ರೆ ಏನು, ಪಾಯಿಂಟರ್ಸ್ ಇಂದ ನಾವು ಡೈರೆಕ್ಟ್ ಆಕ್ಸೆಸ್ ಟು ಮೆಮರಿ. ಸೊ ನಾವು ಮೆಮರಿನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ತೀವಿ. ಲೈಕ್ ಡೈನಾಮಿಕ್ ಮೆಮರಿ ಅಲೋಕೇಶನ್, ಅರೇಸ್ ಅಂಡ್ ಫಂಕ್ಷನ್ಸ್, ಇವನ್ನೆಲ್ಲಾನು ಹೆಲ್ಪ್ ಆಕ್ಸೆಸ್ ಮಾಡ್ಲಿಕ್ಕೆ, ಅಥವಾ ಮೆಮರಿನ ನಾವು ಡೈರೆಕ್ಟ್ಲಿ ಅಲೋಕೇಟ್ ಮಾಡ್ಬೋದು, ಫ್ರೀ ಮಾಡ್ಬೋದು. ಸೊ ಅದೆಲ್ಲ ನಮ್ಮ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಮಾಡ್ಬೋದು ವಿತ್ ಹೆಲ್ಪ್ ಆಫ್ ಪಾಯಿಂಟರ್ಸ್. ಅದನ್ನ ನಾವು ಪಾಯಿಂಟರ್ಸ್ ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡ್ತೀವ್ರಿ. ಸೊ ಪಾಯಿಂಟರ್ಸ್ ಅಂತಂದ್ರೆ ಈಗ ಇಷ್ಟು ನೆನಪಿಟ್ಟುಕೊಳ್ಳಿ, ನೀವು ಮೆಮರಿ ಲೊಕೇಶನ್ಸ್ ಅಂತ ನೆನಪಿಟ್ಟುಕೋರಿ. ಸೊ ಮೆಮರಿ ಲೊಕೇಶನ್ಸ್ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಇದನ್ನು ಕೂಡ ನಾವು ನಿನ್ನೆ ಹೇಳಿದ್ವಿ. ಯಾಕಪ್ಪ ಅದು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತಾರೆ ಅಂತಂದ್ರೆ, ಅದ್ರದ್ದು ಫೀಚರ್ಸ್ ಹೈ ಲೆವೆಲ್ ಮತ್ತೆ ಲೋ ಲೆವೆಲ್ ಎರಡರದ್ದು ಕಾಂಬಿನೇಷನ್ ಆಫ್ ಫೀಚರ್ಸ್ ಇದಾವು. ಅದಕ್ಕೆ ಅದನ್ನ ನಾವು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೇವೆ. ಸೊ ಇದೊಂದು ಚಾರ್ಟ್ ಅಲ್ಲಿ ಎಲ್ಲಾ ಫೀಚರ್ಸ್ ನಾವು ಬರ್ದಿದೇವ್ರಿ. ಸಿ ಲ್ಯಾಂಗ್ವೇಜ್ ಇಸ್ ಅ ಸಿಂಪಲ್ ಲ್ಯಾಂಗ್ವೇಜ್, ಜನರಲ್ ಪರ್ಪಸ್ ಲ್ಯಾಂಗ್ವೇಜ್, ಸ್ಟ್ರಕ್ಚರ್ಡ್, ಪೋರ್ಟೇಬಲ್, ಫಾಸ್ಟ್, ಎಫಿಷಿಯಂಟ್, ರಿಚ್ ಲೈಬ್ರರಿ, ಮಿಡಲ್ ಲೆವೆಲ್, ಪಾಯಿಂಟರ್ ಸಪೋರ್ಟ್, ಕೇಸ್ ಸೆನ್ಸಿಟಿವ್. ಓಕೆ, ಇದೊಂದು ಚಾರ್ಟ್ ನೀವು ನೆನಪಿಟ್ಕೋಬಹುದು. ನೆಕ್ಸ್ಟ್ ಈಗ ಅಪ್ಲಿಕೇಶನ್ಸ್ ಆಫ್ ಸಿ ನೋಡೋಣ್ರಿ. ಸೊ ಆಸ್ ವಿ ಡಿಸ್ಕಸ್ಡ್ ಅಂಡ್ ಆಲ್ಸೋ ವಿ ನೋ ದಟ್ BCPL ನಾವು ಹೇಳೋ ಮುಂದೆ, BCPL ನಾವು ಹೇಳೋ ಮುಂದೆ ಹೇಳಿದ್ವಿ ರೀ, ಇದನ್ನ ಎದಕ್ಕೆ ಯೂಸ್ ಮಾಡ ಅಂತಿದ್ರು ಅವರು, ಆಪರೇಟಿಂಗ್ ಸಿಸ್ಟಮ್ ಬಿಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಕಲ್ತಿದ್ವಿ, ಹೌದಾ? ಸೊ ಸಿ ಇಸ್ ಯೂಸ್ಡ್ ಇನ್ ಡೆವಲಪ್ಮೆಂಟ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಓಕೆ, ಸಿ ಇಸ್ ಯೂಸ್ಡ್ ಇನ್ ಡಿಸೈನ್ ಆಫ್ ಕಂಪೈಲರ್ಸ್ ಅಂಡ್ ಇಂಟರ್ಪ್ರಿಟರ್ಸ್. ಇವು ಮೂರಕ್ಕೂ ನಾವು ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತೀವ್ರಿ. ಓಕೆ, ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಸೊ ಸಿಸ್ಟಮ್ ಸಾಫ್ಟ್ವೇರ್ಸ್ ನ ಡಿಸೈನ್ ಮಾಡ್ಲಿಕ್ಕೆ, ಡೆವಲಪ್ ಮಾಡ್ಲಿಕ್ಕೆ ಸಿ ಪ್ರೋಗ್ರಾಮಿಂಗ್ ನ ಯೂಸ್ ಮಾಡ್ಕೋತಾರೆ. ಅದೇ ರೀತಿ ಡಿಬಿಎಂಎಸ್ ಅಂತಂದ್ರೆ ಏನ್ರಿ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದರಿಂದ ನಾವು ಡೇಟಾಬೇಸಸ್ ನ ವರ್ಕ್ ಮಾಡ್ತೀವಿ. ಡಿಬಿಎಂಎಸ್ ಇಸ್ ಅ ಸಾಫ್ಟ್ವೇರ್ ಬೈ ವಿಚ್ ವಿ ಆರ್ ಗೋಯಿಂಗ್ ಟು ವರ್ಕ್ ವಿತ್ ಡೇಟಾಬೇಸಸ್. ಸೊ ಡೇಟಾ ಸ್ಟೋರ್ ಮಾಡೋದು, ಅದನ್ನೆಲ್ಲ ನಾವು ಕಲಿತೀವಿ ಮುಂದೆ. ಸೊ ಡಿಬಿಎಂಎಸ್ ಅಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ಇಂಜಿನ್ಸ್ ಕೂಡ ಸಿ ದಿಂದ ಡೆವಲಪ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಇಂಜಿನ್ಸ್ ಆಫ್ MySQL, Oracle, PostgreSQL, ಇವೆಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ DBMS ಸಾಫ್ಟ್ವೇರ್ಸ್ ಇವು. ಸೊ ಅವುಗಳದ್ದು ಪರ್ಫಾರ್ಮೆನ್ಸ್ ಇಂಜಿನ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಸಿ ನ ಯೂಸ್ ಮಾಡ್ತಾರೆ. C is used in embedded systems like smart microwaves, washing machines, automotive engine control units. So embedded systems ಅಂದ್ರೆ ನಿಮ್ದು IoT ಡಿವೈಸಸ್ ಏನಿದಾವೆ, ಸ್ಮಾರ್ಟ್ ಡಿವೈಸಸ್ ಏನಿದಾವೆ, ಅದರಲ್ಲಿ ಕೂಡ ಏನು ಡಿವೈಸಸ್ ಇರ್ತಾವಲ್ಲ ಅವುಗಳನ್ನ
ಸಿ ದಿಂದ ಡೆವಲಪ್ ಮಾಡಿರ್ತಾರೆ. ಸಿ ಇಸ್ ಆಲ್ಸೋ ಯೂಸ್ಡ್ ಇನ್ ಗ್ರಾಫಿಕ್ಸ್ ಅಂಡ್ ಗೇಮಿಂಗ್ ಇಂಜಿನ್ಸ್. ಸೊ ಗ್ರಾಫಿಕ್ಸ್ ಅಲ್ಲಿನೂ ಕೂಡ, ಗೇಮಿಂಗ್ ಇಂಜಿನ್ಸ್ ಅಲ್ಲಿನೂ ಕೂಡ ಸಿ ನ ಯೂಸ್ ಮಾಡ್ತಾರೆ. ಓಕೆ, ಸೊ ದಟ್ಸ್ ಆಲ್ ಯು ನೀಡ್ ಟು ರಿಮೆಂಬರ್ ಫಾರ್ ದಿ ಫೀಚರ್ಸ್ ಅಂಡ್ ದಿ ಅಪ್ಲಿಕೇಶನ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಮಟ್ಟ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ ಅದ್ರ ಮೇಲೆ ಒಂದ್ 4 MCQs ನೋಡೋಣ್ರಿ. ಸಿ ಇಸ್ ನೋನ್ ಆಸ್ ಅ ಡ್ಯಾಶ್ ಲ್ಯಾಂಗ್ವೇಜ್. ಎಂತ ಲ್ಯಾಂಗ್ವೇಜ್ ಅಂತ ಕರೀತಾರೆ? ಇಸ್ ಇಟ್ ಡೇಟಾಬೇಸ್ ಲ್ಯಾಂಗ್ವೇಜ್? ನೋ, ಡೇಟಾಬೇಸ್ ಒಂದು ಲ್ಯಾಂಗ್ವೇಜ್ ಬರುತ್ತ್ರಿ. ವಿ ಕಾಲ್ ಇಟ್ ಆಸ್ SQL, ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಅಂತ ಬರ್ತೈತಿ. ಅದರಿಂದ ನಾವು ಡೇಟಾಬೇಸ್ ಗೆ ಕ್ವೇರೀಸ್ ನ ಬರೀತೀವಿ. ಓಕೆ, ಕ್ವೇರೀಸ್ ಬರೆದು ಡೇಟಾಬೇಸ್ ಜೊತೆ ನಾವು ವರ್ಕ್ ಮಾಡ್ತೀವಿ. ಆ ಒಂದು ಲ್ಯಾಂಗ್ವೇಜ್ ಗೆ SQL ಅಂತ ಕರೀತಾರೆ, ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತಾರೆ ಅಲ್ರಿ ಸಿ, ಹೌದಾ? ಬಿಕಾಸ್ ಸಿ ಇಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್, ರೈಟ್? ದೆನ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಬರುತ್ತೀರಿ ಒಂದು, ದಟ್ ಈಸ್ HTML, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳಿ. ಅದ್ರ ಬಗ್ಗೆ ನಾವು ನೋಡೋಣ ಅಂತ ಸಂಕ್ಷಿಪ್ತವಾಗಿ. ಅಟ್ ದ ಎಂಡ್ ಆಫ್ ದ ಕೋರ್ಸ್ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ HTML. ಸೊ ಉಳಿದಿರೋದೇನ್ರಿ? ಮಿಡಲ್ ಲೆವೆಲ್. ಸೊ ಮಿಡಲ್ ಲೆವೆಲ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಅವ್ರ ಆಪ್ಷನ್ಸ್ ಅಲ್ಲಿ ಮಿಡಲ್ ಲೆವೆಲ್ ಕೊಟ್ರು ರೈಟ್ ಆನ್ಸರ್ ರೀ, ಹೈ ಲೆವೆಲ್ ಕೊಟ್ರು ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ವಿಚ್ ಫೀಚರ್ ಅಲೌಸ್ ಅ ಸಿ ಪ್ರೋಗ್ರಾಮ್ ಟು ರನ್ ಆನ್ ಡಿಫರೆಂಟ್ ಕಂಪ್ಯೂಟರ್ಸ್? ಯಾವ್ದ್ರಿ? ಸ್ಟ್ರಕ್ಚರ, ಪೋರ್ಟೆಬಿಲಿಟಿನ, ಪಾಯಿಂಟರ, ಲೈಬ್ರರಿನ? ಪೋರ್ಟೆಬಿಲಿಟಿ, ರೈಟ್? ಪೋರ್ಟೆಬಿಲಿಟಿ ಅಂತಂದ್ರೆ ಬೇರೆ ಬೇರೆ ಸಿಸ್ಟಮ್ಸ್ ಅಲ್ಲಿ ರನ್ ಮಾಡೋದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಅಪ್ಲಿಕೇಶನ್ ಆಫ್ ಸಿ? ಆಪರೇಟಿಂಗ್ ಸಿಸ್ಟಮ್ ಕೂಡ ಯೂಸ್ ಮಾಡ್ತೀರಿ, ಎಂಬೆಡೆಡ್ ಸಿಸ್ಟಮ್ ಯೂಸ್ ಮಾಡ್ತೀರಿ, ಕಂಪೈಲರ್ ಡಿಸೈನ್ ಯೂಸ್ ಮಾಡ್ತೀರಿ. ಅಂದ್ರೆ ಏನ್ರಿ? ಆಲ್ ಆಫ್ ದ ಅಬೌವ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್? Which of the following features of C allows the programmer to divide a program into smaller manageable parts? ಯಾವ್ದ್ರಿ ಅದು? ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಕರೆಕ್ಟ್? ಅದರಲ್ಲಿ ನಾವು ಸಿ ಪ್ರೋಗ್ರಾಮ್ ನ ಡಿವೈಡ್ ಮಾಡ್ತೀವಿ ಸ್ಮಾಲರ್ ಯೂನಿಟ್ಸ್ ಆಗಿ. ಕರೆಕ್ಟ್? ಸೊ that's all for this video, guys. In the next video we are going to start the structure of C. Hope you understood whatever we discussed in this video. Okay, till then, take care. If you're new to my channel, don't forget to subscribe and also click on the bell icon to get the notifications of the future videos. Thank you all.